ಸರ್ಕಾರಿ ಬಸ್ ಹೋರಾಟ ಸಮಿತಿ ಪಾವೂರು ಇದರ ವತಿಯಿಂದ ಇಂದು ಪಾವೂರು ಗ್ರಾಮದ ಹೃದಯ ಭಾಗವಾದ ಮಲಾರ್ ಜಂಕ್ಷನ್ ದುರ್ಗಾ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ನಾವಿಂದು ಸಹಿ ಸಂಗ್ರಹ ಹಾಗೂ ಭಿತ್ತಿಪತ್ರ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ಇಂದಿನ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಹಲವಾರು ವರ್ಷಗಳ ಒಂದು ಬೇಡಿಕೆಯಾಗಿದೆ. ಎಲ್ಲ ಜನರು ಹಲವಾರು ವರ್ಷಗಳಿಂದ, ಅದು ಎಲ್ಲ ಧರ್ಮದ ಜನರು ಹಲವಾರು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಪಾವೂರು ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳಲ್ಲೂ ಹಾಗೂ ಸಹಿ ಹಾಕುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ಈ ಹೋರಾಟದಲ್ಲಿ ನಮ್ಮ ಬೇಡಿಕೆಯನ್ನು ತಿಳಿಸುತ್ತಾ ಬಂದಿದ್ದೇವೆ. ಈ ಹೋರಾಟ ಇದು ಪಾವೂರು ಗ್ರಾಮದ ಜನರಿಗಾಗಿ. ಈ ಹೋರಾಟದಲ್ಲಿ ಈಗಾಗಲೇ ಗ್ರಾಮದ ಎಲ್ಲಾ ಕಡೆಯ ಜನರು ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ. ಇದಕ್ಕೆ ಯಾವುದೇ ರಾಜಕೀಯ, ಯಾವುದೇ ಧರ್ಮದ, ಯಾವುದೇ ಇನ್ನಿತರ ವಿಷಯದಲ್ಲಿ ಇದಕ್ಕೆ ನಾವು ಒಂದು ಹೆಸರು ನೀಡಲಿಲ್ಲ. ಇದಕ್ಕೆ ಪಾವೂರು ಗ್ರಾಮದ ಸರ್ಕಾರಿ ಬಸ್ ಹೋರಾಟ ಸಮಿತಿ ಅಂತ ಮಾತ್ರ ಇದ್ದೇವೆ. ಇದರ ಪ್ರಯತ್ನ ನಾವು ಡಿಸಿ ಬಳಿ ಹೋಗಿದ್ದೇವೆ, ಅದು ಇನ್ನಿತರ ಅಧಿಕಾರಿ ಬಳಿ ಹೋಗಿದ್ದೇವೆ. ಅಲ್ಲದೆ ಪಾವೂರು ಗ್ರಾಮದ ಅದೆಷ್ಟೋ ಗ್ರಾಮ ಸಭೆಗಳು ಈ ಬಸ್ಸಿನ ಹೋರಾಟಕ್ಕೆ ತುತ್ತಾಗಿದೆ. ಅದು ರಾಜ್ಯದ ಇಡೀ ಜನರ ಗಮನಕ್ಕೂ ಬಂದಿದೆ. ಆದರೂ ಬಸ್ ಬರ್ತಾರೆ. ಇದರ ಬಗ್ಗೆ ಇನ್ನೂ ಆಳವಾಗಿ ವಿಚಾರಗಳನ್ನು ತಿಳಿಯುವುದಾದರೆ ಬಸ್ಸಿಗೆ ರೂಟ್ ಮ್ಯಾಪ್ ಆಗಿದೆ, ಸಮಯವಾಗಿದೆ, ಆದರೆ ಬಸ್ ಬರ್ತಾ ಇಲ್ಲ. ಏನಂತ ಗೊತ್ತಾಗ್ತಿಲ್ಲ. ಇದರಲ್ಲಿ ಯಾರು ಅಡಚಣೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ನಾವು ಗ್ರಾಮದ ಹಲವು ಕಡೆಗಳಲ್ಲಿ ಹೀಗೆ ಸಹಿ ಸಂಗ್ರಹದ ಮೂಲಕ ಹೋದಾಗ ಹಲವಾರು ಮಂದಿ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ಮಹಿಳೆಯರು ಮಾತನಾಡಿದ್ದಾರೆ. ಸರ್ಕಾರದ ಯೋಜನೆಗಳಿಂದ ನಾವು ವಂಚಿತರಾಗ್ತಿದ್ದೇವೆ, ನಮಗೆ ಒಂದು ಬಸ್ ಕೊಡಿ ಅಂತ. ಆದರೆ ಸರ್ಕಾರ ಈ ಬಗ್ಗೆ ಅಧಿಕಾರಿ ವರ್ಗವಾಗಿ, ನಮ್ಮ ಜನಪ್ರತಿನಿಧಿಗಾಗಲಿ ಅಥವಾ ಕ್ಷೇತ್ರದ ಶಾಸಕರಾಗಲಿ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಅಂತ ಅವರು ಹೇಳ್ತಾನೂ ಇಲ್ಲ. ಇದರ ಬಗ್ಗೆ ಚಕಾರವಿದೆ. ಇದು ಈ ಹೋರಾಟ ಏನು ಪ್ರಾರಂಭವಾಗಿದೆ, ಖಂಡಿತ ಇದು ಅಂತ್ಯ ಅಲ್ಲ. ಇದು ಇನ್ನೂ ನಡೀತಾ ಇದ್ದಾರೆ. ಎಲ್ಲ ಜನಪ್ರತಿನಿಧಿಗಳ ನಿದ್ದೆಯನ್ನು ತಿಳಿಸಿದೆ. ಇನ್ನು ನಾವು ಬೀದಿಗೆ ಬಂದಿದ್ದೇವೆ. ಯಾಕಾಗಿ ಇದು ಗ್ರಾಮದ ಜನರಿಗಾಗಿ ನಾವು ಬೀದಿಗೆ ಬಂದಿದ್ದೇವೆ. ಹಾಗೂ ಈ ಮೂಲಕ ಇಂದು ನಮ್ಮ ಸಹಿ ಸಂಗ್ರಹದಿಂದ ಇಂದು ಹೋರಾಟದ ಒಂದು ವ್ಯತಿರಿಕ್ತವಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಭಿತ್ತಿಪತ್ರ ಪ್ರದರ್ಶನ ಇದರಲ್ಲಾದರೂ ನಿಮ್ಮ ಕಿವಿಗೆ ಇದು ಮುಟ್ಟುತ್ತದೆ ಅಂತ ನಾವು ಅನಿಸಿದ್ದೇವೆ. ನಿಮ್ಮ ಕಣ್ಣಿಗೆ ಕಾಣುತ್ತದೆ ಅಂತ ನಾವು ಅನಿಸಿದ್ದೇವೆ. ಯಾಕೆಂದ್ರೆ ಜಿಲ್ಲಾಧಿಕಾರಿ ಬಳಿ ಹೋದಾಗಲೂ ಅವರಿಂದ ಬಂದ ಉತ್ತರ ನಾವು ಪ್ರಯತ್ನ ಪಡ್ತೇವೆ. ಇನ್ನಿತರ ಅಧಿಕಾರಿ ಬಳಿ ಹೋದಾಗಲೂ ಅಲ್ಲಿ ಬಂದ ಉತ್ತರ ನಾವು ಪ್ರಯತ್ನ ಪಡ್ತೇವೆ. ನಿಮಗೆ ಗಟ್ಟಿದ ಬಸ್ ಬರ್ತೇವೆ. ಇನ್ನು ಪಂಚಾಯತ್ ನಲ್ಲಿ ಆರ್ಟಿಒ ಅಧಿಕಾರಿ ಬಂದಾಗಲೂ ನಾವು ಪ್ರಸ್ತಾಪಿಸುವುದು ನಿಮಗೆ ಅನಿವಾರ್ಯ ಇದೆ. ನಾವು ಪ್ರಯತ್ನ. ಇತ್ತೀಚೆಗೆ ಒಂದು ವರದಿ ಸಹ ಬಂತು. ನಮ್ಮ ಪಿಡಿಒ ಅವರು ಈ ಗ್ರಾಮದ ಇಲ್ಲಿಯ ಆರ್ಥಿಕತೆಯ ಬಗ್ಗೆ ಒಂದು ವರದಿಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ಅಂಶ ಎಲ್ಲ ಇಲ್ಲಗಳ ಗ್ರಾಮವಾಗಿದೆ ಪಾವೂರು. ಎಲ್ಲ ಇಲ್ಲಗಳ ಗ್ರಾಮ. ಅದರಲ್ಲಿ ಅವರು ಮುಂದುವರಿಸಿಕೊಂಡು ಮಾತನಾಡ್ತಾರೆ. ಇದೆಲ್ಲ ವರದಿ ನೋಡಿದ್ದಾರೆ. ಈ ಗ್ರಾಮಕ್ಕೆ ಸರ್ಕಾರಿ ಬಸ್ ಅಗತ್ಯವಾಗಿ ಬೇಕಾಗಿದೆ. ಒಂದಲ್ಲ 2-3 ಬಸ್ಗಳ ಅಗತ್ಯತೆ ಇದೆ. ಇದು ಯಾರಿಗೂ ಗ್ರಾಮದ ಗ್ರಾಮಾಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ ಸರ್ಕಾರ. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾರು ಇದನ್ನು ತಡೀತಿದ್ದಾರೆ ಅಂತ ಯಾರ ಬಳಿ ಕೇಳ್ಬೇಕಂತ ಜನರೇ ತೀರ್ಮಾನ ಮಾಡಬೇಕು. ಯಾರು ತಡೀತಾ ಇದ್ದಾರೆ? ಇನ್ನು ವಿದ್ಯಾರ್ಥಿಗಳು, ಮೊನ್ನೆ ವಿದ್ಯಾರ್ಥಿಗಳಲ್ಲಿ ಮಾತನಾಡ್ತಾ ಇದ್ದಾರೆ. ನಾವು ಮಾತ್ರ ಪ್ರೈವೇಟ್ ಬಸ್ಸಲ್ಲಿ ಬರಬೇಕು. ಹೇಗೆ ಬರಬೇಕು? ನೂಕುನುಗ್ಗಲಲ್ಲಿ ಬರಬೇಕು. ಅವರ ಬೈಗುಲ ಕೇಳಬೇಕು. ಹಾಗೂ ಇನ್ನಿತರ ವಿದ್ಯಾರ್ಥಿಗಳು ಬಸ್ಸಿನ ಸ್ಟ್ಯಾಂಡ್ ಅಲ್ಲಿ ಏರ್ಪಡ್ತಾರೆ. ಇದು ನಾವು ಹೇಳುವ ಮಾತಲ್ಲ. ಗ್ರಾಮದ ಇಂಚಿಂಚು ಮಾಹಿತಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದೇವೆ. ನಾವು ಹೇಳಿದ್ರೆ ಹೇಳ್ಬೋದು. ಈ ಮಾರ್ಗವಾಗಿ ಹೋಗುವ ಪ್ರತಿಯೊಂದು ಜಾಗದಲ್ಲಿ ನಾವು ಸಹಿ ಸಂಗ್ರಹ ಮಾಡಿದ್ದೇವೆ. ಅಲ್ಲಿ ಎಲ್ಲಾ ಜನರು ಓಡಿ ಬಂದು ಸಹಿ ಹಾಕಿ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಆದರೂ ಇಲ್ಲಿ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿ ಆಗಲಿ, ಕ್ಷೇತ್ರದ ಶಾಸಕರಾಗಲಿ, ಜನಪ್ರತಿನಿಧಿಗಾಗಲಿ ಈ ಬಗ್ಗೆ ಸರ್ಕಾರವಿದೆ. ಯಾಕೆ ಅದಕ್ಕಾಗಿ ಹೇಳೋದು ಈ ಮೂಲಕ ವಿನಂತಿಸುವುದು. ನಮ್ಮ ಹೋರಾಟ ಮುಂದುವರಿಯುತ್ತದೆ.